ಸ್ವಾಮಿ ಮನೆಗೆ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಮೃತನ ಕುಟುಂಬಸ್ಥರಿಗೆ ಗೃಹ ಸಚಿವರಿಂದ ಸಾಂತ್ವನ. ಸಚಿವರ ಮುಂದೆ ಕಣ್ಣೀರು ಹಾಕಿದ ಕುಟುಂಬಸ್ಥರು. ಸಚಿವರ ಮುಂದೆ ನ್ಯಾಯಕ್ಕಾಗಿ ಕುಟುಂಬಸ್ಥರ ಕಣ್ಣೀರು. ಸೂಕ್ತ ತನಿಖೆ ಮಾಡಿಸುವಂತೆ ಕುಟುಂಬದ ಮನವಿ. ಮೃತ ರೇಣುಕಾಸ್ವಾಮಿ ಮನೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಮೃತನ ಕುಟುಂಬಸ್ಥರಿಗೆ ಗೃಹ ಸಚಿವರಿಂದ ಸಾಂತ್ವನ ನೀಡುವ ಕೆಲಸ ಆಗಿದೆ. ಸಚಿವರ ಮುಂದೆ ಕಣ್ಣೀರು ಹಾಕಿದ ಕುಟುಂಬಸ್ಥರು. ಸಚಿವರ ಮುಂದೆ ನ್ಯಾಯಕ್ಕಾಗಿ ಕುಟುಂಬಸ್ಥರ ಕಣ್ಣೀರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಒಳ್ಳೆಯ ರೀತಿಯಿಂದ ಸಹಾನುಭೂತಿಯಿಂದ ತನಿಖೆ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ಗೃಹ ಸಚಿವರು ಹೇಳಿದ್ದಾರೆ. ಜೊತೆಗೆ ಅವರ ಮನೆಗೆ ಭೇಟಿ ನೀಡಿ ಅವರ ಕಣ್ಣೀರು ಒರೆಸುವಂತಹ ಕೆಲಸ ಆಗಿದೆ. ಸಾಂತ್ವನ ಹೇಳುವಂತಹ ಕೆಲಸ. ರೇಣುಕಾಸ್ವಾಮಿ ಅವರ ತಂದೆ, ತಾಯಿ, ಪತ್ನಿ ಇವರನ್ನೆಲ್ಲ ಕೂಡಿಸಿಕೊಂಡು ಮಾತನಾಡಿದ್ದಾರೆ. ಸಾಂತ್ವನ ಹೇಳುವ ಕೆಲಸ ಮಾಡಿದ್ದಾರೆ. ಸೂಕ್ತ ತನಿಖೆ ಮಾಡಿಸುವಂತೆ ಇನ್ನು ಕುಟುಂಬ ಒತ್ತಾಯ ಮಾಡ್ತಾ ಇದೆ. ಸಚಿವರ ಮುಂದೆ ನ್ಯಾಯಕ್ಕಾಗಿ ಕುಟುಂಬಸ್ಥರ ಕಣ್ಣೀರು. ಅಫ್ಕೋರ್ಸ್ ಅವರಿಗೆ ಅನ್ಯಾಯ ಆಗಿದೆ. ಮೃತ ರೇಣುಕಾಸ್ವಾಮಿ ಮನೆಗೆ ಈಗ ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಈಗಾಗಲೇ ಅಲ್ಲಿನ ಶಾಸಕರಾಗಿರುವಂತಹ ವೀರೇಂದ್ರ ಪಪ್ಪಿ ಅವರು ಸಹ ಭೇಟಿ ನೀಡಿದ್ರು. ಜೊತೆಗೆ ಇಂದು ಚಿತ್ರದುರ್ಗದ ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಸುಧಾಕರ್ ಭೇಟಿ ನೀಡಿದ್ರು. ಅನೇಕರು ಬಂದು ಭೇಟಿ ನೀಡಿದ್ರು. ಫಿಲ್ಮ್ ಚೇಂಬರ್ನ ಅನೇಕ ಗಣ್ಯರು ಭೇಟಿ ನೀಡಿ ಸಾಂತ್ವನ ಹೇಳುವ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಹೋಗಿರುವ ಜೀವ ಮತ್ತೆ ಬರೋದಿಲ್ಲ. ಆದರೆ ಸಹಾನುಭೂತಿ ತೋರಿಸುವ ಕೆಲಸ ಆಗ್ತಾ ಇದೆ. ಮೃತ ರೇಣುಕಾಸ್ವಾಮಿ ಮನೆಗೆ ಪರಮೇಶ್ವರ್ ಭೇಟಿ ನೀಡಿದ್ದಾರೆ.